ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. BRB ಸಿನಿಮಾದ ಬಗ್ಗೆ ಚರ್ಚೆಗಳಾಗಿರ್ಬೋದು, ಆ ಒಂದು ಸಿನಿಮಾದ ಅಪ್ಡೇಟ್ಸ್ಗಳ ಬಗ್ಗೆ ಆಗಿರ್ಬೋದು. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಒಂದು ಅಪ್ಡೇಟ್ಸ್ ಅನ್ನೋದಕ್ಕಿಂತ ಈ ವಿಡಿಯೋನ ಕೊನೆವರೆಗೂ ನೋಡಿ, ಏನಕ್ಕೆ ಅಂತ ಹೇಳ್ತೀನಿ. ಸೊ ತಡ ಮಾಡೋಕ್ಕೆ ಹೋಗಲ್ಲ, ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ, ಇದು ಖಂಡಿತವಾಗ್ಲೂ ಅಪ್ಡೇಟ್ ವಿಡಿಯೋ ಅಲ್ಲ, ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಪಾಪ ತುಂಬ ಜನ ಕಾಮೆಂಟ್ ಆಗ್ತಾ ಇರ್ತೀರಾ, ಸೊ ಅಪ್ಡೇಟ್ ಇದ್ದರೆ ಮಾತ್ರ ವಿಡಿಯೋ ಮಾಡಿ ಅಂತ. ಇದು ಅಪ್ಡೇಟ್ ವಿಡಿಯೋ ಅಲ್ಲ, ಸೊ ದಯವಿಟ್ಟು ನೀವು ಇಲ್ಲಿಗೆ ಸ್ಕಿಪ್ ಮಾಡೋದು ತುಂಬ ಒಳ್ಳೆಯದು ಅಂದ್ಕೊಳ್ತೀನಿ. ಆ್ಯಂಡ್ BRB ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ, ಅನೂಪ್ ಸರ್ ಅವರು ಈ ಒಂದು ಸಿನಿಮಾಗೆ ತೋರಿಸಿರುವಂಥ ಡೆಡಿಕೇಶನ್ ನಾನು ನೋಡಿದಾಗೆ ಬಹುಶಃ ತುಂಬ ಒಂದು ಪೇಷನ್ಸಲ್ಲಿ, ತುಂಬ ಒಂದು ಸ್ಲೋ ಆದರೂ ಕೂಡ ಪರವಾಗಿಲ್ಲ, ಸಿನಿಮಾನ ಒಂದು ಒಳ್ಳೆ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನುವಂಥದ್ದು ವಿಚಾರವನ್ನು ಮಾಡಿದ್ದಾರೆ ಅನೂಪ್ ಸರ್. ಆ್ಯಂಡ್ ಈ ಒಂದು ಸಿನಿಮಾದ ಶೂಟಿಂಗ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂಗೆ ಒಂದು 70% ಸ್ಟುಡಿಯೋದಲ್ಲೇ, ಅಂದರೆ ಫುಲ್ ಆಫ್ VFX ಆಗಿರ್ಬೋದು. ಸೊ ಒಂದು ಟೆಕ್ನಿಕಲಿ ಆಗುವಂಥ ಸಿನಿಮಾ ಇದು. ಟೆಕ್ನಿಕಲಿನೇ ತುಂಬ ಒಂದು ಬಳಸ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ, ಗ್ರಾಫಿಕಲಿ ಆಗಿರ್ಬೋದು, ಒಂದು ಮ್ಯೂಸಿಕಲ್ ಆಗಿರ್ಬೋದು. ಸೊ ಇದು ಒಂದು ರೀತಿಯಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಒಳ್ಳೆ ಕ್ವಾಲಿಟಿಯಾದಂಥ ಒಂದು ಸಿನಿಮಾನ ಕೊಡಬೇಕು ಅನ್ನೋ ಪ್ರಯತ್ನದಲ್ಲಿ ಅನೂಪ್ ಸರ್ ಇದ್ದಾರೆ. ಆ್ಯಂಡ್ ಈ ಒಂದು ಸಿನಿಮಾದ ಒಂದು ರೀಸೆಂಟಾಗಿ ಯಾವುದೂ ಕೂಡ ಒಂದು ಅಪ್ಡೇಟ್ಸ್ಗಳಿಲ್ಲ. ಕೆಲವೊಬ್ಬರು ಕಮೆಂಟ್ ಮಾಡ್ತಾ ಇರ್ತೀರಾ, ಅಪ್ಡೇಟ್ಸ್ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇರ್ತೀರಾ. ಸೊ ಒಂದು ಸಿನಿಮಾ ಒಂದು ಪ್ರೊಸೆಸಿಂಗ್ ಆನ್ ಗೋಯಿಂಗ್ ಹೋಗ್ತಾ ಇರುವಂಥದ್ದು. ಆ್ಯಂಡ್ ಕೆಲವೊಂದು ಇಂಟರ್ವ್ಯೂಗಳಲ್ಲೂ ನಾನು ಕೇಳದೆ ಹೇಳ್ತಾ ಇದ್ರು, BRB ಶೂಟಿಂಗ್ ಪ್ರೋಸೆಸ್ ಹೋಗ್ತಾ ಇದೆ ಆ್ಯಂಡ್ ದೊಡ್ಡ ಮಟ್ಟಕ್ಕೆ ಒಂದು BRB ರೆಡಿ ಆಗ್ತಾ ಇದೆ. ಅದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅನೂಪ್ ಸರ್ ಅವರು ಬೇರೆ ರೀತಿಯಲ್ಲಿ ಸುದೀಪ್ ಸರ್ನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಬಿಲ್ಲಾರಂಗ ಭಾಷಾ ಸಿನಿಮಾದಲ್ಲಿ ಸುದೀಪ್ ಸರ್ ಅವರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ, ಆ್ಯಂಡ್ ಅವರ ಒಂದು ಕಾಸ್ಟ್ಯೂಮ್ ಆಗಿರ್ಬೋದು, ಆಮೇಲೆ ಒಂದು ಅವರ ಒಂದು ಈಗ ನಾವು ರೀಸೆಂಟಾಗಿ ನೋಡಿದಂಥ ಮಾರ್ಕಲ್ಲಿ ಅವರು ಇದ್ದಂಥ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಯಾವ ರೀತಿ ಫೇಸಲ್ಲಿ ಕಾಣಿಸ್ಕೊಡ್ತಾರೆ, ಯಾವ ರೀತಿ ಇರುತ್ತೆ ಅವರ ಒಂದು ಸ್ಟೈಲ್ ಆಗಿರ್ಬೋದು, ಮತ್ತು ಅವರೊಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅನ್ನೋದು ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಎಲ್ರಿಗೂ ಉಂಟು ಮಾಡಿರುತ್ತೆ. ಬಟ್ ಅನೂಪ್ ಭಂಡಾರಿ ಸರ್ ಅವರು ಈ ಒಂದು ಸಿನಿಮಾ ಪ್ರೋಸೆಸ್ಸನ್ನು ಸ್ವಲ್ಪ ಸ್ಲೋ ಆಗಿ ತೊಗೊಂಡೋದ್ರು ಕೂಡ, ಎಲ್ಲೂ ಕೂಡ ಏನೂ ಕೂಡ ಒಂದು ಅಪ್ಡೇಟ್ ಇಲ್ಲದೆ ಪ್ರೋಸೆಸ್ಸನ್ನು ಆನ್ ಗೋಯಿಂಗ್ ತೊಗೊಂಡು ಹೋಗ್ತಾ ಇರುವಂಥದ್ದು. ಆ್ಯಂಡ್ ಐ ಥಿಂಕ್ ನನಗನ್ಸೋ ಪ್ರಕಾರ ಒಂದಲ್ಲ ಒಂದಿನ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತೂ ಖಂಡಿತವಾಗ್ಲೂ ಟೀಮ್ ಕೊಡುತ್ತೆ. ಆ್ಯಂಡ್ ಪೋಸ್ಟರ್ ಮೂಲಕವಾಗಿ ಕೊಡ್ತಾರೋ ಅಥವಾ ವಿಡಿಯೋ ಫಾರ್ಮೆಟ್ ಮೂಲಕ ಕೊಡ್ತಾರೋ. ಸೊ ನಾನಂತರೂ ವೇಟಿಂಗಲ್ಲಿದ್ದೀನಿ BRBಗೆ. ಆ್ಯಂಡ್ ಅನೂಪ್ ಸರ್ ಅವರು ಕೂಡ ಅಷ್ಟೇ ಒಂದು ಹಾರ್ಡ್ ಆಗಿ, ಡೆಡಿಕೇಟೆಡ್ ಆಗಿ ಈ ಸಿನಿಮಾದ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. ಈ ಸಿನಿಮಾನ ಒಂದು ಬೇರೆ ರೀತಿಯಲ್ಲಿ ತೊಗೊಂಡೋಗೋಣ, ಬೇರೆ ರೀತಿಯಲ್ಲಿ ಒಂದು ಬಿಂಬಿಸೋಣ ಅನ್ನುವಂಥದ್ದು ತುಂಬ ಒಂದು ಎಫರ್ಟ್ ಕಾಣಿಸ್ತಾ ಇದೆ ಅವರಲ್ಲೂ ಕೂಡ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಅಪ್ಡೇಟ್ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ನಾವು ಕೂಡ ಕಾಯ್ತಾ ಇದ್ದೀವಿ. ಆ್ಯಂಡ್ ಶೂಟಿಂಗ್ ಕೂಡ ಆನ್ ಪ್ರೋಸೆಸ್ ಹೋಗ್ತಾ ಇದೆ ಅಂತ ಕೂಡ ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. BRB ಬಿಲ್ಲಾರಂಗ ಭಾಷಾ ಇದೇ ವರ್ಷದಲ್ಲಿ ರಿಲೀಸ್ ಆಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಎಲ್ರಿಗೂ ಕೂಡ ಇದೆ. ಸೊ ಆ ಎಕ್ಸ್ಪೆಕ್ಟೇಷನ್ ನಾನು ಕೂಡ ಇಟ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ನೋಡೋಣ, ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. BRB ಸಿನಿಮಾ ಈಗ ಒಂದು ಕಡೆ ಏನಕ್ಕೆ ಒಂದು ಸ್ಪೆಷಲ್ಲು ಅಂತ ಅಂದರೆ, ಸೊ ಬಿಲ್ಲಾರಂಗ ಭಾಷಾ ಅನ್ನೋ ಒಂದು 3 ಹೆಸರಿರೋದ್ರಿಂದ, ಸೊ ಈ 3 ಹೆಸರಲ್ಲೂ ಕೂಡ ಒಂದು 3 ಕ್ಯಾರೆಕ್ಟರ್ ಏನಾದರೂ ಬಿಂಬಿಸಿದಾರ ಅನ್ನುವಂಥದ್ದು ಒಂದು ಕಡೆ ಎಲ್ಲರೂ ಕೂಡ ಅನಿಸುತ್ತೆ. ಬಟ್ ನನಗನ್ಸೋದೇನು ಅಂತಂದರೆ, ಈ ಒಂದು ಓವರಾಲ್ ಈ ಬಿಲ್ಲಾರಂಗ ಭಾಷಾ ಸಿನಿಮಾ ಏನಿದೆ, ಒಂದು ಅನೂಪ್ ಸರ್ ಅವರ ಒಂದು ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಅವರ ಒಂದು ಸಿನಿಮಾದ ಒಂದು ಯೂನಿವರ್ಸ್ ಏನಾದರೂ ಕ್ರಿಯೇಟ್ ಮಾಡ್ತಾ ಇದ್ದಾರಾ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬರುತ್ತೆ ಏನು ಅಂತ. ಬಟ್ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತ ನೀವೆಲ್ಲ ಕೇಳಿದ್ರೆ, ಸೊ ಬಿಲ್ಲಾರಂಗ ಭಾಷಾ ಸಿನಿಮಾದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ನಾನು ಯಾವುದೇ ಒಂದು ಸಿನಿಮಾಗಳಾಗಿರಲಿ, ಸೊ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಮಾತಾಡ್ತೀನಿ, ಅದ್ರ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಸಿನಿಮಾ ಇನ್ನೇನು ಹತ್ರ ಬರ್ತಾ ಇದೆ, ಸಿನಿಮಾ ಇನ್ನೇನು ಪೋಸ್ಟರ್ ಬಿಡ್ತಾ ಇದ್ದಾರೆ ಅಂದಾಗಲ್ಲ. ಸೊ ನಮ್ಮ ಎಲ್ಲ ಕನ್ನಡ ಸಿನಿಮಾಗಳು ಈ ವರ್ಷ, ಅದು 2026ರಲ್ಲಿ ಎಲ್ಲ ಸಿನಿಮಾಗಳು ಹಿಟ್ಟಾಗಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಈ ವರ್ಷ ನಮ್ಮ ಸ್ಯಾಂಡಲ್ವುಡ್ಗೆ ಒಂದು ತುಂಬಾ ಒಂದು ಅದ್ಭುತವಾದಂಥ ಸಿನಿಮಾಗಳು ಬರಲಿ. ಸ್ಟಾರ್ ನಟರ ಸಿನಿಮಾ ಆಗಿರ್ಬೋದು, ಒಂದು ಹೊಸಬ್ರ ಸಿನಿಮಾ ಆಗಿರ್ಬೋದು, ಪ್ರತಿಯೊಬ್ಬರು ಸಿನಿಮಾನೂ ಯಶಸ್ಸನ್ನು ತಂದು ಕೊಡಲಿ. ಈ 2026 ಏನಿದೆ ಸ್ಯಾಂಡಲ್ವುಡ್ಗೆ ಒಂದು ಮಿರಾಕಲ್ ಆಗಲಿ. ಒಂದು ಒಳ್ಳೊಳ್ಳೆ ಸಿನಿಮಾ ಬಂದು ಎಲ್ಲ ಒಂದು ಪ್ರಶಸ್ತಿಗಳು, ಅವಾರ್ಡ್ಸ್ಗಳು ನಮ್ಮ ಕನ್ನಡ ಸಿನಿಮಾಗಳಿಗೆ ಸಿಗಲಿ ಅನ್ನುವಂಥದ್ದು ನಾನೊಂದು ಈ ವರ್ಷದ ಆಶಯ. ಆ್ಯಂಡ್ ತಡ ಮಾಡೋಕ್ಕೆ ಹೋಗಬಾರ್ದು ಈ ವರ್ಷ ಯಾರೋ ಕೂಡ. ಅಂದರೆ ಲೈಕ್ ತುಂಬಾ ಒಂದು ಪ್ರೊಸೆಸಿಂಗು, ಲೈಕ್ ಯಾವ ರೀತಿ ಅಂತಂದರೆ ಒಂದು ಡೇಟನ್ನು ಹೇಳಿರ್ತಾರೆ, ರಿಲೀಸ್ ಡೇಟು. ಬಟ್ ಆ ರಿಲೀಸ್ ಡೇಟನ್ನು ಮತ್ತೆ ಪೋಸ್ಟ್ಪೋನ್ ಮಾಡುವಂಥದ್ದು ದಯವಿಟ್ಟು ಪೋಸ್ಟ್ಪೋನ್ ಆಗಬಾರ್ದು. ಸೊ ಈ ವರ್ಷವೂ ಕೂಡ ತುಂಬ ಸಿನಿಮಾಗಳು ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ಮಾರ್ಚಿಗೆ ಗೊತ್ತಿರೋ ಹಾಗೆಯೇ ಟಾಕ್ಸಿಕ್ ಇದೆ, KD ಇದೆ, ಆ್ಯಂಡ್ ತುಂಬ ಸಿನಿಮಾಗಳು ರಿಲೀಸ್ ಇದೆ.
ಎಲ್ಲ ಸಿನಿಮಾಗಳು ವೇಟ್ ಮಾಡ್ತಾ ಇದ್ದೀವಿ, ಕನ್ಫರ್ಮೇಷನ್ ಆಗಿರೋ ಎಲ್ಲ ಸಿನಿಮಾಗಳಿಗೂ. ಸೊ ನೋಡೋಣ, ರವಿ ಸರ್ದು ಸಿನಿಮಾ ಕೂಡ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಅದನ್ನು ಕೂಡ ವೇಟಿಂಗಲ್ಲಿ ಇದ್ದೀವಿ. ಸೊ ಎಲ್ಲ ಸಿನಿಮಾಗಳು ಈ ವರ್ಷ ಬರಲಿ, ಒಂದು ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ, ಒಂದು ಒಳ್ಳೆ ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಹೆಸರಾಗಲಿ ಈ ವರ್ಷ ಅಂತ ನಾನು ಅರಿಸ್ತೀನಿ. ಸೊ BRB ಕೂಡ ಆದಷ್ಟು ಬೇಗ ಏನಾದರೂ ಒಂದು ಚಿಕ್ಕದಾಗಿ ಒಂದು ಪೋಸ್ಟರ್ ಮುಖಾಂತರನೋ ಅಥವಾ ಒಂದು ರೀತಿಯಲ್ಲಿ ಏನಾದರೂ ಒಂದು ವೀಡಿಯೋ ಫಾರ್ಮೆಟಲ್ಲಾದರೂ ಒಂದು ಅಪ್ಡೇಟ್ ಕೊಟ್ಟರೆ ತುಂಬ ಖುಷಿ ಆಗುತ್ತೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಬರುತ್ತೆ, ಅಪ್ಡೇಟ್ಸ್ಗಳು ಏನು ಕತೆ ಅಂತ ಹೇಳ್ತಾ. ಸೊ ಇದಾಗಿತ್ತು ಈ ವಿಚಾರ. ಸೊ ನಿಮಗೇನು ಅನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.